ದತ್ತ ಜಯಂತಿ ಗದ್ದುಗೆಗೆ ವಾಹನ ನುಗ್ಗಿಸಿದ ವಿವಾದ. ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಕುಮಾರ್ ಪಾಟೀಲ್ ವಿರುದ್ಧ ಭಕ್ತರ ಆಕ್ರೋಶ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ದತ್ತನ ಕ್ಷೇತ್ರ ದೇವಳ ಗಾಣಗಾಪುರದಲ್ಲಿ ದತ್ತ ಜಯಂತಿ ಪ್ರಯುಕ್ತ ಗುರುವಾರ ಭಕ್ತರ ಮಹಾಸಾಗರ ಹರಿದು ಬಂದಿತ್ತು. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಕರ್ನಾಟಕದ ನಾನಾ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ದತ್ತನ ದರ್ಶನಕ್ಕಾಗಿ ಆಗಮಿಸಿದ್ದರು. ಗಂಗಾ ಮಂಟಪ, ತೊಟ್ಟಿಲು ಕಾರ್ಯಕ್ರಮ ಪ್ರದೇಶ ಮತ್ತು ದರ್ಶನ ಸಾಲುಗಳಲ್ಲಿ ಕಾಲಿಡಲು ಕೂಡ ಜಾಗವಿಲ್ಲದಷ್ಟು ಜನಜಂಗುಳಿ ಕಂಡುಬಂದಿತ್ತು. ಭಕ್ತರು ಕುಟುಂಬ ಸಮೇತರಾಗಿ ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತಿದ್ದ ವೇಳೆಯಲ್ಲಿ ಅಫ್ಜಲ್ಪುರ ಶಾಸಕರಾದ ಎಂವೈ ಪಾಟೀಲ್ ಅವರ ಪುತ್ರ ಕೆಎಸ್ಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಪೊಲೀಸರೊಂದಿಗೆ ಸೇರಿ ಸುಮಾರು 4-5 ವಾಹನಗಳನ್ನು ನೇರವಾಗಿ ದಟ್ಟ ಜನಸಮೂಹದ ಮಧ್ಯೆ ನುಗ್ಗಿಸಿದ್ದರಿಂದ ಅಸಮಾಧಾನ ವ್ಯಕ್ತವಾಯಿತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ವಾಹನದ ನುಗ್ಗುವಿಕೆಯ ಪರಿಣಾಮ ಜಾಗದ ಕೊರತೆಯಿಂದ ಭಕ್ತರು ತಳ್ಳಾಟಕ್ಕೂ ಒಳಗಾದರು. ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಮಾಹಿತಿ ವ್ಯಕ್ತವಾಗಿದ್ದು, ಮಕ್ಕಳು ಕೂಡ ಚಪಲದಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದರು ಎಂದು ಯಾತ್ರಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಜನರ ಮಧ್ಯೆ ವಾಹನ ಚಲಾವಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಭಕ್ತರು ಚಾಲಕರಿಗೆ ಇಲ್ಲಿ ನಿಲ್ಲಲು ಜಾಗದೇ ಇಲ್ಲ, ವಾಹನ ಹೇಗೆ ತರ್ತೀರಾ, ಜನರ ಸುರಕ್ಷತೆಯ ಬಗ್ಗೆ ಯಾವತ್ತೂ ಮುಖ್ಯವಲ್ಲವೇ ಎಂದು ಪ್ರಶ್ನಿಸಿರುವ ದೃಶ್ಯಗಳು ಕಂಡುಬಂದವು. ಭಕ್ತರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ನಂತರ ಅರುಣ್ ಕುಮಾರ್ ಪಾಟೀಲ್ ಮತ್ತು ಅವರ ಬಳಗದ ವಾಹನಗಳು ಸ್ಥಳ ತೊರೆಯಬೇಕಾಯಿತು. ಘಟನೆಯಿಂದ ಕೆಲ ಕ್ಷಣಗಳಿಗೆ ಉದ್ವಿಗ್ನದ ನಿರ್ಮಾಣವಾದರೂ ನಂತರ ಪರಿಸ್ಥಿತಿ ಶಾಂತಗೊಂಡಿತು. ತೆಗಿಬೇಡ शेट जरा सरका तुम्ही. आके ಹಿಡೀರಿ